ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸೀಮಾ ರಾಜೇಶ್ ರಾವ್. ನಾನು ಮಣಿಪಾಲ್ ಹಾಸ್ಪಿಸ್ ಆ್ಯಂಡ್ ರೆಸ್ಪೈಟ್ ಸೆಂಟರಲ್ಲಿ ಡೈರೆಕ್ಟರ್ ಮತ್ತು ಪ್ಯಾಲಿಯೇಟಿವ್ ಕೇರ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತು ನಾನು ಉಪಶಾಮಕ ಆರೈಕೆ ಅಥವಾ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ ಮಾತನಾಡಲಿದ್ದೇನೆ. ಸಾಮಾನ್ಯ ಜನರಲ್ಲೂ ಮತ್ತು ಆರೋಗ್ಯ ಸೇವೆ ನೀಡುವ ಕಾರ್ಯಕರ್ತರಲ್ಲೂ ಈ ಒಂದು ವಿಷಯದ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ ಇದೆ. ಪ್ಯಾಲಿಯೇಟಿವ್ ಕೇರ್ ಅಥವಾ ಉಪಶಾಮಕ ಆರೈಕೆ ಎಂದರೆ ಏನು? ಹಾಸ್ಪಿಸ್ ಕೇರ್ ಎಂದರೆ ಏನು? ಅದರಲ್ಲಿ ಯಾರಿಗೆ ಪ್ರಯೋಜನವಿದೆ? ಅದರ ಪ್ರಾಮುಖ್ಯತೆ ಏನು? ಇದರ ಬಗ್ಗೆ ನಾವು ಇವತ್ತು ವಿಸ್ತಾರವಾಗಿ ಮಾತನಾಡೋಣ. ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲವು ರೋಗಗಳನ್ನು ಸಂಪೂರ್ಣವಾಗಿ ಗುಣ ಮಾಡಲು ಅಥವಾ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ಈ ಥರ ರೋಗ ಬಂದರೆ ಅದು ರೋಗಿಗಳ ಜೀವನಕ್ಕೆ ಅಪಾಯ ಉಂಟು ಮಾಡಬಹುದು ಅಥವಾ ಅವರ ಜೀವನವನ್ನು ಸೀಮಿತಗೊಳಿಸಬಹುದು. ಈ ಥರ ರೋಗ ಬಂದಾಗ ರೋಗಿಗಳಿಗೆ ಶಾರೀರಿಕ ಕಷ್ಟ ಮಾತ್ರ ಅಲ್ಲ, ಮಾನಸಿಕ, ಆರ್ಥಿಕ, ಸಾಮಾಜಿಕ ಕಷ್ಟಗಳನ್ನು ಅವರು ಅನುಭವಿಸಬೇಕಾಗಿ ಬರುತ್ತದೆ. ರೋಗಿಗಳು ಮಾತ್ರವಲ್ಲ, ಅವರ ಕುಟುಂಬದವರಿಗೂ ರೋಗಿಗಳೊಂದಿಗೆ ತುಂಬ ಕಷ್ಟ ಅವರು ಸಹ ಅನುಭವಿಸ್ತಾರೆ. ಪ್ಯಾಲಿಯೇಟಿವ್ ಕೇರ್ ರೋಗಿಗಳು ಮತ್ತು ಅವರ ಕುಟುಂಬದವರ ಕಷ್ಟಗಳನ್ನು, ಅದು ಶಾರೀರಿಕ ಕಷ್ಟ ಇರ್ಬೋದು, ಸಾಮೂಹಿಕ ಕಷ್ಟ ಇರ್ಬೋದು, ಆಧ್ಯಾತ್ಮಿಕ ಅಥವಾ ಮಾನಸಿಕ ಕಷ್ಟಗಳನ್ನು ಕಮ್ಮಿ ಮಾಡಿ ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸುವಂಥ ವಿಶೇಷವಾದ ಚಿಕಿತ್ಸಾ ವಿಧಾನ. ನಾವು ಪ್ಯಾಲಿಯೇಟಿವ್ ಕೇರ್ ಯಾರಿಗೆ ಕೊಡಬಹುದು ಅಂತ ಒಂದು ಪ್ರಶ್ನೆ ಬರುತ್ತದೆ. ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರ್, ಲಿವರ್ ಫೇಲ್ಯೂರ್, ಶ್ವಾಸಕೋಶದ ಕಷ್ಟ ಇರುವವರಿಗೆ, TB ಇರುವವರಿಗೆ, ಏಡ್ಸ್ ಇರುವವರಿಗೆ, ಯಾವುದೇ ಗಂಭೀರ ರೋಗ ಇದ್ದವರಿಗೂ ಸಹ ನಾವು ಪ್ಯಾಲಿಯೇಟಿವ್ ಕೇರನ್ನು ಒದಗಿಸಬಹುದು. ದೊಡ್ಡವರಿಗೆ ಮಾತ್ರವಲ್ಲ, ಗಂಭೀರ ರೋಗ ಇದ್ದರೆ ಮಕ್ಕಳಿಗೂ ಸಹ ನಾವು ಪ್ಯಾಲಿಯೇಟಿವ್ ಕೇರ್ ಕೊಡಬಹುದು. ಯಾವುದೇ ಗಂಭೀರ ರೋಗದಿಂದ ಉಂಟಾಗುವ ಆರೋಗ್ಯ ಸಂಬಂಧಿತ ಯಾತನೆಯನ್ನು ನಿವಾರಿಸಲು ಅಥವಾ ನಿರ್ವಹಿಸಲು ಪ್ಯಾಲಿಯೇಟಿವ್ ಕೇರ್ ಸಹಾಯ ಮಾಡುತ್ತದೆ. ಪ್ಯಾಲಿಯೇಟಿವ್ ಕೇರ್ ರೋಗಕ್ಕೆ ಚಿಕಿತ್ಸೆ ಕೊಡುವುದಿಲ್ಲ, ರೋಗ ಲಕ್ಷಣಗಳಿಗೆ ಚಿಕಿತ್ಸೆ ಕೊಟ್ಟು ಜೀವನದ ಗುಣಮಟ್ಟವನ್ನು ಸುಧಾರಿಸುವಂಥ ಒಂದು ಚಿಕಿತ್ಸಾ ಪದ್ಧತಿ. ಪ್ಯಾಲಿಯೇಟಿವ್ ಕೇರ್ ಒಬ್ಬರ ಕೆಲಸವಲ್ಲ, ಇದು ಟೀಮ್ ವರ್ಕ್. ವೈದ್ಯರು, ನರ್ಸ್ಗಳು, ಕೌನ್ಸಿಲರ್ಗಳು, ಡಯಟಿಷಿಯನ್, ಫಿಸಿಯೋಥೆರಪಿಯವರು, ಆಕ್ಯುಪೇಷನಲ್ ಥೆರಪಿಯವರು, ಸಮಾಜ ಸೇವಕರು, ಸ್ವಯಂ ಸೇವಕರು ಎಲ್ಲರೂ ಸೇರಿ ಈ ಕಾಳಜಿಯನ್ನು ಒದಗಿಸುತ್ತಾರೆ. ಶಾರೀರಿಕವಾದ ಯಾತನೆಗಳನ್ನು ವೈದ್ಯರು ಔಷಧಿಯಿಂದ ಕಮ್ಮಿ ಮಾಡ್ತಾರೆ. ತೀವ್ರವಾದ ನೋವು, ವಾಕರಿಕೆ, ಉಸಿರಾಟದ ತೊಂದರೆ, ನಿದ್ರೆ ಬರುವುದಿಲ್ಲ ರಾತ್ರಿ, ಮಲಬದ್ಧತೆ, ವಾಕರಿಕೆ, ನಿದ್ರೆ ಬರುವುದಿಲ್ಲ, ಹಸಿವಿಲ್ಲ, ಊಟ ಮಾಡಲಿಕ್ಕಾಗ್ತಿಲ್ಲ, ಇಂಥ ಶಾರೀರಿಕವಾದ ತೊಂದರೆಗಳನ್ನು ಔಷಧಿ ಮುಖಾಂತರ ವೈದ್ಯರು ಮ್ಯಾನೇಜ್ ಮಾಡ್ತಾರೆ. ಕೆಲವು ಕ್ಯಾನ್ಸರ್ಗಳಲ್ಲಿ ಅಸಹ್ಯವಾದ ಗಾಯಗಳಿರುತ್ತದೆ. ತುಂಬ ಸಮಯ ಹಾಸಿಗೆಯಲ್ಲಿ ಇರುವ ರೋಗಿಗಳ ಬೆನ್ನಲ್ಲಿ, ಕಾಲಲ್ಲಿ ಎಲ್ಲ ಬೆಡ್ ಸೋರ್ ಅಂತ ಸಾಮಾನ್ಯವಾಗಿ ಕಂಡುಬರ್ತದೆ. ಇದನ್ನೆಲ್ಲ ನರ್ಸ್ಗಳು ನೋಡ್ಕೊಳ್ತಾರೆ. ಮನಸ್ಸಿನ ಆತಂಕ, ಭಯ, ಖಿನ್ನತೆ ಇದನ್ನೆಲ್ಲ ಸೈಕಾಲಜಿಸ್ಟ್ ಮತ್ತು ಕೌನ್ಸಿಲರ್ಸ್ ಮ್ಯಾನೇಜ್ ಮಾಡ್ತಾರೆ. ಗಂಭೀರ ರೋಗ ಬಂದಿರುವಾಗ ಅದನ್ನು ಹೇಗೆ ಎದುರಿಸಬೇಕು ಎಂಬುವ ಮಾಹಿತಿ ಈ ಸೈಕಾಲಜಿಸ್ಟ್ ರೋಗಿಗಳಿಗೂ ಮತ್ತು ಅವರ ಕುಟುಂಬದವರಿಗೂ ಹೇಳಿಕೊಡ್ತಾರೆ. ಸ್ಪೆಷಲಾಗಿ ಟ್ರೈನ್ ಆಗಿರುವ ಕೌನ್ಸಿಲರ್ಗಳು ಸ್ಪಿರಿಚುವಲ್ ಸಫರಿಂಗ್, ನನಗೆ ಈ ರೋಗ ಯಾಕೆ ಬಂತು, ದೇವರು ಯಾಕೆ ನನಗೆ ಈ ಥರ ಪನಿಷ್ ಮಾಡ್ತಾ ಇದ್ದಾರೆ, ನಾನು ಏನು ತಪ್ಪು ಮಾಡಿದ್ದೇನೆ ಎಂಬುವ ವಿಚಾರ ತುಂಬ ಕಾಮನ್ ಆಗಿ ಕಂಡುಬರುತ್ತದೆ ಈ ಥರ ಪೇಷಂಟ್ಸ್ಗಳಲ್ಲಿ. ಇದನ್ನು ಇವರು ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಈ ಥರ ಒಂದು ಯಂತ್ರದ ಭಾಗಗಳಂತೆ ಪ್ಯಾಲಿಯೇಟಿವ್ ಕೇರ್ ಟೀಮ್ ಒಟ್ಟಿಗೆ ಕೆಲಸ ಮಾಡಿ ರೋಗಿಗಳು ಮತ್ತು ಅವರ ಕುಟುಂಬದವರಿಗೆ ಮಾಹಿತಿ ನೀಡಿ ಸಪೋರ್ಟ್ ತೋರಿಸ್ತಾರೆ. ಪ್ಯಾಲಿಯೇಟಿವ್ ಕೇರ್ ಇದೊಂದು ಮುಖ್ಯವಾದ ಭಾಗ ಹಾಸ್ಪಿಸ್ ಕೇರ್. ಸಾಮಾನ್ಯವಾಗಿ ಪ್ಯಾಲಿಯೇಟಿವ್ ಕೇರ್ ಮತ್ತು ಹಾಸ್ಪಿಸ್ ಕೇರಿನ ನಡುವೆ ತುಂಬ ಕನ್ಫ್ಯೂಷನ್ ಜನರಲ್ಲಿ ಇರುತ್ತದೆ. ಪ್ಯಾಲಿಯೇಟಿವ್ ಕೇರ್ ಯಾವುದೇ ಗಂಭೀರ ರೋಗದ ಡಯಾಗ್ನೋಸಿಸ್ ಸಮಯದಿಂದ ಶುರು ಮಾಡುವಂಥ ಚಿಕಿತ್ಸೆ. ಹಾಸ್ಪಿಸ್ ಕೇರ್ ಜೀವನದ ಅಂತ್ಯ ಸಮಯದಲ್ಲಿ ನೀಡುವಂಥ ಚಿಕಿತ್ಸೆ.
ಅವಸಾನ ಸಮಯದಲ್ಲಿ ರೋಗಿಗಳಿಗೂ ಮತ್ತು ಅವರ ಕುಟುಂಬದವರಿಗೂ ಸಾಂತ್ವನ ನೀಡಿ ಹಾಸ್ಪಿಸ್ ಕೇರ್ ಅವಸಾನ ಸಮಯದ ತನಕ ರೋಗಿಗಳಿಗೆ ಗೌರವದಿಂದ ಜೀವಿಸಲಿಕ್ಕೆ ಸಹಾಯ ಮಾಡುತ್ತದೆ. ಪ್ಯಾಲಿಯೇಟಿವ್ ಆ್ಯಂಡ್ ಹಾಸ್ಪಿಸ್ ಕೇರ್ ಮೆಡಿಕಲ್ ಕೇರ್ ಇದೊಂದು ಇಂಪಾರ್ಟೆಂಟ್ ಬ್ರ್ಯಾಂಚ್. ಆದರೆ ಈ ರೀತಿಯ ಸೇವೆ ಕೊಡುವ ಫೆಸಿಲಿಟೀಸ್ ಇಂಡಿಯಾದಲ್ಲಿ ತುಂಬ ಕಮ್ಮಿ. ಅಪ್ರಾಕ್ಸಿಮೇಟ್ಲಿ ಲೆಸ್ ದೆನ್ 4%. ಈ ಆರೈಕೆ ಅಗತ್ಯ ಇರುವ ಜನರಲ್ಲಿ ಕೇವಲ 4% ಅವರಿಗೆ ಮಾತ್ರ ಇದು ಲಭ್ಯವಿದೆ. ಆದರೆ ಮಣಿಪಾಲಲ್ಲಿ ಈ ರೀತಿಯ ಫೆಸಿಲಿಟಿ ಮಣಿಪಾಲ್ ಹಾಸ್ಪಿಸ್ ಆ್ಯಂಡ್ ರೆಸ್ಪೈಟ್ ಸೆಂಟರ್ ಒದಗಿಸುತ್ತಿದೆ ಎಂದು ನಾವು ಹೆಮ್ಮೆಯಿಂದ ಹೇಳಬಹುದು. ಪ್ಯಾಲಿಯೇಟಿವ್ ಕೇರ್ ಒಂದು ಇಂಪಾರ್ಟೆಂಟ್ ನೀಡ್. ಪ್ಯಾಲಿಯೇಟಿವ್ ಕೇರ್ ಅಗತ್ಯ ಇರುವವರಿಗೆ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಎಂದು ನಾನು ಈ ಮೂಲಕ ಹೇಳಲು ಇಷ್ಟಪಡುತ್ತೇನೆ.